ಓಕೆ. ನೆಟ್ವರ್ಕ್ ಇಶ್ಯೂ ಇತ್ತು. ಸೊ ನಾವೆಲ್ಲ ಯಾಕೆ ಧ್ಯಾನಕ್ಕೆ ಬಂದ್ವಿ ಅಂದ್ರೆ, ಒಂದು ಆ ಕ್ಲಾರಿಟಿಗೋಸ್ಕರ ಅಥವಾ ಒಂದು ರಿಯಲೈಸೇಷನ್ ಅಂತೀವಿ, ಸೆಲ್ಫ್ ರಿಯಲೈಸೇಷನ್ ಅಂತ ಅಂತೀವಿ. ಏನು ಅದು ಸೆಲ್ಫ್ ರಿಯಲೈಸೇಷನ್ ಯಾಕೆ ಬೇಕು? ಫಸ್ಟ್ ಅದು ಗೊತ್ತಿರ್ಬೇಕಲ್ಲ ಏನು ಒಂದು ಕ್ಲಾರಿಟಿ ಅಂದ್ರೆ ಏನು? ಏನು ಕ್ಲಾರಿಟಿ ಅಂದ್ರೆ, ನನ್ನೊಳಗೆ ಏನ್ ನಡೀತಿದೆ, ಆಮೇಲೆ ನನ್ನನ್ನು ದಾಟಿ ಬೇರೆ ಏನಿದೆ ಎರಡು ತಿಳ್ಕೋಬೇಕು ವಿಷಯ. ಅದೇ ದರ್ಶನ. ಫಸ್ಟ್ ಏನೋ ನಾವು ಧ್ಯಾನಕ್ಕೆ ಯಾವುದೋ ಒಂದು ಕಾರಣಕ್ಕೆ ಬರ್ತೀವಿ, ಅನಾರೋಗ್ಯ ಕಾರಣಕ್ಕೋ, ಅಶಾಂತಿಗೋಸ್ಕರನೋ, ಇನ್ನೂ ಕೆಲವೊಬ್ರು ಸತ್ಯ ತಿಳ್ಕೊಳಕ್ಕೋಸ್ಕರ ಬರ್ತಾರೆ. ಅಂದ್ರೆ ಬೇರೆ ಬೇರೆ ಕಾರಣಗಳು. ನಾವು ಯಾವಾಗ ಧ್ಯಾನ ಪ್ರಾರಂಭ ಮಾಡ್ತೀವಿ, ಸಹಜವಾಗಿ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ. ಏನು ಒಂದು ಅನಾರೋಗ್ಯ ಸಮಸ್ಯೆ ಬರ್ತೀವಿ. ಫಸ್ಟ್ ಸ್ಟೆಪ್ ಅದು. ಅದು ರಿಯಲೈಸೇಷನ್ ಅಲ್ಲ, ಅದು ಸಾಕ್ಷಾತ್ಕಾರ ಅಲ್ಲ. ಸಾಕ್ಷಾತ್ಕಾರ ಅಂದ್ರೆ ಬೇರೆನೆ. ಏನು ಸಾಕ್ಷಾತ್ಕಾರ ಅಂದ್ರೆ, ನನ್ನೊಳಗೆ ಏನ್ ನಡೀತಿದೆ, ಏನು ನನ್ನೊಳಗೆ ಏನ್ ಆಲೋಚನೆ ಓಡ್ತಿದ್ದಾವೆ, ಪ್ರತಿ ಕ್ಷಣ ಅದು ಇಂಪಾರ್ಟೆಂಟ್. ಪ್ರತಿಯೊಂದು ಆಲೋಚನೆ ಕೂಡ ಏನು ನಡೀತಿದೆ, ನಾನು ಏನ್ ಮಾತಾಡ್ತಿದ್ದೀನಿ, ನನ್ನೊಳಗಿಂದ ಏನ್ ಮಾತು ಬರ್ತಿದ್ದಾವೆ ನೋಡಿ, ಏನ್ ನೋಡ್ತಿದ್ದೀನಿ, ನನ್ನ ವ್ಯವಹಾರಗಳು ಹೇಗಿದೆ, ಒಂದು ಕೆಲಸ ಮಾಡ್ತಿದ್ದೀನಿ, ಅಲ್ಲಿ ವ್ಯವಹಾರಗಳು ಹೇಗಿದೆ, ಇದು ದರ್ಶನ ಆಗುತ್ತೆ ನಮಗೆ. ಫಸ್ಟು ನನ್ನೊಳಗೆ ಏನ್ ನಡೀತಿದೆ ಗಮನಿಸ್ತೀವಿ. ನನ್ನೊಳಗೆ ಗಮನಿಸ್ಕಂತ ಹೊರ ಏನಿದೆ ಅಂತ ಗೊತ್ತಾಗತ್ತೆ. ಇದು ದಾಟಿದ್ದು, ನನ್ನ ದಾಟಿದ್ದು ಅಂದ್ರೆ ಏನು, ಈ 3 ಡೈಮೆನ್ಷನ್ ಅಂದ್ರೆ ದೇಹ, ಮನಸ್ಸು, ಬುದ್ಧಿ ದಾಟಿ ಬೇರೇನಿದೆ, ಅದು ಕೂಡ ದರ್ಶನ ಆಗುತ್ತೆ. ಅದು ಆಕ್ಚುಯಲ್ ಸಾಕ್ಷಾತ್ಕಾರ ಅಂದ್ರೆ. ನೋಡಿ, ಸಾಕ್ಷಾತ್ಕಾರ ಪ್ರತಿಯೊಬ್ಬರಿಗೆ ಆಗ್ಲೇಬೇಕು. ಆಗ ತನಕ ನಿನ್ನೊಳಗಿರ್ತಕ್ಕಂಥ ಅಜ್ಞಾನ ಹೋಗೋದಿಲ್ಲ, ದುಃಖ ಹೋಗೋದಿಲ್ಲ, ಭಯ ಹೋಗೋದಿಲ್ಲ. ಫಸ್ಟ್ ಏನು, ನಿನ್ನ ಒಳಗ ಆಂತರಿಕವಾಗಿ ಏನ್ ನಡೀತಿದೆ, ಆಲೋಚನೆಗಳು ಏನ್ ನಡೀತಿದಾವೆ, ಮಾತುಗಳು ಏನ್ ಬರ್ತಿದಾವೆ, ಭಾವನೆಗಳು ಹೇಗಿದೆ, ಭಾವನಾ ಪ್ರಪಂಚ ಹೇಗಿದೆ, ಆಮೇಲೆ ನಿನ್ನ ಆಹಾರ ವ್ಯವಹಾರಗಳು ಹೇಗಿದೆ, ಆ ಭೌತಿಕವಾಗಿ ಏನೋ ಒಂದು ವ್ಯವಹಾರ ಮಾಡ್ತಿದ್ಯಾ, ಧರ್ಮಯುತವಾಗಿ ಮಾಡ್ತಿದ್ಯಾ ಕೆಲಸಗಳನ್ನ. ಸೊ ಹೊರಗಡೆ ಫಸ್ಟ್ ಗೊತ್ತಾಗುತ್ತೆ, ಬಹಿರ್ ಪ್ರಪಂಚ ಗೊತ್ತಾಗುತ್ತೆ. ನೆಕ್ಸ್ಟ್ ಅಂತರ್ ಪ್ರಪಂಚ, ಒಂದು ದೊಡ್ಡ ಬ್ರಹ್ಮಾಂಡನೇ ಇದೆ ಒಳಗಡೆ, ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು. ಏನು, ಫಸ್ಟ್ ಮಾತು, ಆಲೋಚನೆ, ಭಾವನೆಗಳು, ನೋಟಗಳು, ವ್ಯವಹಾರಗಳು, ಫಸ್ಟ್ ಇವೆಲ್ಲ ಗೊತ್ತಾಗ್ತವೆ. ಏನ್ ಮಾಡ್ತಿದೀವಿ ಫಸ್ಟ್ ನೋಡಿ, ಅವನ್ ಸರಿ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ, ಏನು, ಆ ಅಂತರ್ ಪ್ರಪಂಚಕ್ಕೆ ಹೋಗ್ತೀವಿ. ಇವು ಫಸ್ಟ್ ಸರಿ ಆಗ್ತವೆ ಧ್ಯಾನ ಮಾಡಿದಾಗ ನೋಡಿ. ಹಂಗಾಗಿ ನಾವು ಧ್ಯಾನ ಮಾಡಿದ ತಕ್ಷಣ ಏನಂತೀವಿ, ಓಹೋ ಸರ್, ನಾನು ಧ್ಯಾನ ಮಾಡಿದಾಗಿದ್ದ ಮಾತು ಕಡಿಮೆ ಆಗಿದೆ, ನಾನು ಒಳ್ಳೊಳ್ಳೆ ಥಾಟ್ಸ್ ಬರ್ತಿದ್ದಾವೆ, ಮೊದಲು ನೆಗೆಟಿವ್ ಥಾಟ್ಸ್ ಇತ್ತು. ಅಂದ್ರೆ ನೀನ್ ಗಮನಿಸ್ಕೊಳಕ್ ಪ್ರಾರಂಭ ಮಾಡಿದೆ, ನೀನು ಆ ನೆಗೆಟಿವಿಟಿ ಹೋಯ್ತು ನಿನ್ನಿಂದ, ಗಮನಕ್ಕೆ ಪ್ರಾರಂಭವಾಯ್ತು ನಿನ್ನೊಳಗೆ. ನಾನು ಮೊದ್ಲೆಲ್ಲ ಅನ್ನೆಸರಿ ಆಲೋಚನೆ ಮಾಡಿ ಅನ್ನೆಸರಿ ಕೆಲಸಗಳು ಮಾಡ್ತಿದ್ದೆ, ಬೇರೆ ವಿಷಯದಲ್ಲಿ ತಲೆ ಹಾಕ್ತಿದ್ದೆ. ಇದು ಸ್ಟಾಪ್ ಆಯ್ತು ನನಗೆ ಧ್ಯಾನ ಮಾಡಿದ ತಕ್ಷಣ, ಅಲ್ವಾ? ಸೊ ಏನಾಗುತ್ತೆ, ನಿನ್ನ ಆ ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ವ್ಯವಹಾರಗಳು, ಕೆಲಸಗಳು ಎಲ್ಲ ಸರಿ ಮಾಡ್ಕಂತೆ ಸಹಜವಾಗಿ. ಅದು ಫಸ್ಟ್ ನಡೀತಕ್ಕಂಥ ಸ್ಟೆಪ್ ಅದು ಧ್ಯಾನದಲ್ಲಿ. ಪ್ರಾರಂಭ ಆಗುತ್ತದು. ಯಾವುದೋ ಒಂದು ಸಮಸ್ಯೆಯಿಂದ ಹೊರಗೆ ಬಂದ ತಕ್ಷಣ ನೆಕ್ಸ್ಟ್ ಮಾಡೋದೇ ಅದು. ನಿನ್ನ ಗಮನಿಸ್ಕೊಂತೆ ನೀನು ಏನ್ ಮಾಡ್ತಿದೀಯ ಅಂತ ಕಂಪ್ಲೀಟ್ ಆಗಿ. ನಾನು ಇನ್ನೂ ಗಮನಿಸ್ತಿಲ್ಲ, ಇನ್ನೂ ಬೇರೆ ಬೇರೆ ಏನೇನೋ ಮಾಡ್ತಿದ್ದೀನಿ ಅಂದ್ರೆ, ನೀನು ಇನ್ನೂ ಆಧ್ಯಾತ್ಮಿಕತೆಗೆ ಬಂದೇ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನೇನೋ ಆತ್ಮಪರವಾಗಿ ಮಾತಾಡ್ತೀನಿ, ಬ್ರಹ್ಮಾಂಡ ಮಾತಾಡ್ತೀನಿ, ಅಹಂ ಬ್ರಹ್ಮಾಸ್ಮಿ ಮಾತಾಡ್ತೀನಿ, ಬಟ್ ಮಾತುಗಳೇ ಶುದ್ಧ ಇಲ್ಲ, ಆಲೋಚನೆಗಳೇ ಶುದ್ಧ ಇಲ್ಲ. ಸುಮ್ನೆ ತೇರಿ ಮಾತಾಡ್ತಿದೀಯ ಅಷ್ಟೇ, ಬಟ್ ಅಲ್ಲಿ ಏನು ಅನುಭವಪೂರ್ವಕವಾದ ಮಾತುಗಳಿಲ್ಲ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟು. ಯಾಕಂದ್ರೆ ಇವನ್ನ ನಾವು ಮಾಡಿಲ್ಲ ಅಂದ್ರೆ ಮತ್ತೆ ಕಲಿಯಕ್ಕೋಸ್ಕರ ಮತ್ತೆ ಬರ್ತೀವಿ ಭೂಮಿಗೆ. ಅದಾಗ್ಬಾರ್ದು. ನಿನ್ನ ವ್ಯವಹಾರಗಳು, ಬಹಿರ್ ಪ್ರಪಂಚ ಯಾವಾಗ ಸರಿಯಾಗುತ್ತೆ, ಸಹಜವಾಗಿ ಕರ್ಮಗಳು ಕಡಿಮೆ ಆಗ್ತವೆ, ಕೆಟ್ಟ ಕೆಲಸ ಕಡಿಮೆ ಆಗ್ತವೆ ನಿನಗೆ. ಕರ್ಮ ಸಿದ್ಧಾಂತದಲ್ಲಿ ಸಿಗಾಕೊಳ್ಳಲ್ಲ ನೀನು ನೋಡಿ. ನಾವೆಲ್ಲ ಏನ್ ಮಾಡ್ಬೇಕು, ಆ ಕರ್ಮದಿಂದ ಬಂಧದಿಂದ ಹೊರಗೆ ಬರ್ಬೇಕು.
ಓ ಭಗವಂತ ನನ್ನ ಬಂಧಗಳಿಂದ ಬಿಡಿಸು ಬಿಡಿಸು ಅಂತ ಕೇಳ್ತೀವಿ. ಯಾವ ಭಗವಂತನ ಬಿಡಿಸಲ್ಲ. ನಿನಗೆ ಬಿಡಕ್ ಇಚ್ಛೆ ಇಲ್ಲ ಫಸ್ಟು. ಆ ಭಗವಂತನವನು ಕರುಣೆಯಿಂದ ಧ್ಯಾನ ಪ್ರಸಾದ ಮಾಡಿದ ನಿನಗೆ. ಬಟ್ ಧ್ಯಾನದಲ್ಲಿ ಇದೆಯಾ, ಬಟ್ ಈ ಬಂಧಗಳು ಹೋಗಿಲ್ಲ ನಿನಗೆ, ಇನ್ನ ಅಹಂಕಾರ ಹೋಗಿಲ್ಲ, ನಾನಂತಕ್ಕಂಥ ಅಹಂಕಾರ ಹೋಗಿಲ್ಲ, ನಿಸ್ವಾರ್ಥವಾಗಿ ಬದುಕ್ತಿಲ್ಲ ನೀನು. ನೋಡಿ, ಬಹಿರ್ ಪ್ರಪಂಚನೇ ಸರಿಯಾಗಿಲ್ಲ, ಥರ್ಡ್ ಐ ಬಗ್ಗೆ ಮಾತಾಡ್ತೀಯ ನೀನು. ಇನ್ನು ನೀನು ಕರ್ಮದಲ್ಲೇ ಸಿಗಾಕೊಂಡು ನಿನ್ನ ವಿಶುದ್ಧ ಚಕ್ರದಲ್ಲೇ ಬದುಕ್ತಿದ್ಯಾ. ಇನ್ನು ಅಲ್ಲೇ ನಿನ್ನ ವಿಶುದ್ಧ ಚಕ್ರ ಕೆಳಗಿನ ಬದುಕ್ತಿದ್ಯಾ. ನಿನ್ನ ಸ್ವಾದಿಷ್ಟನ ಆಕ್ಟಿವೇಟ್ ಜಾಸ್ತಿ ಕೆಲಸ ಮಾಡ್ತಿದೆ, ಆ ಒಂದು ಮಣಿಪೂರಕ ಕೆಲಸ ಮಾಡ್ತಿದೆ. ನೀನೇನೋ ಅಗ್ನ ಚಕ್ರದ ಬಗ್ಗೆ ಮಾತಾಡ್ತೀಯ, ಆತ್ಮದ ಬಗ್ಗೆ ಮಾತಾಡ್ತೀಯ, ಬ್ರಹ್ಮಾಂಡದ ಬಗ್ಗೆ ಮಾತಾಡ್ತೀಯ. ಸೊ ಏನು ದರ್ಶನ ಅಂದ್ರೆ ನಿನ್ನಲ್ಲಿ ಏನ್ ನಡೀತಿದೆ ಹೊರಗಡೆ ಪ್ರಪಂಚದಲ್ಲಿ ನೋಡಿ. ಹೊರಗಡೆ ನಿನ್ನ ವ್ಯವಹಾರಗಳು ಹೇಗಿದೆ, ಮಾತು ಹೇಗಿದೆಯಾ, ನಿನ್ನ ಅಹಂಕಾರ ಹೋಗಿದ್ಯಾ, ನಿಸ್ವಾರ್ಥವಾಗಿ ಬದುಕ್ತಿದ್ಯಾ, ನಾನು ನಂದು ಅಂತಕ್ಕಂಥದ್ದು ಏನು ಬೇಡ ಅಂತ ಬದುಕ್ತಿದ್ಯಾ, ನಾನು ಬರೀ ಲೋಕ ಕಲ್ಯಾಣನೇ ಮಾಡ್ಬೇಕಂತ ಬದುಕ್ತಿದ್ಯಾ ನೋಡಿ. ಸೊ ಇದು ಯಾವಾಗ ಸರಿಯಾಗುತ್ತೆ, ಹೊರಗಡೆ ಯಾವಾಗ ಸರಿಯಾಗುತ್ತೆ, ಸಹಜವಾಗಿ ನಿನಗೆ ಆ ಕರ್ಮದಿಂದ ಆ ಬಂಧದಿಂದ ಬಿಟ್ಟಂಗೆ, ನೀನು ಬಂಧದಿಂದ ದೂರ ಆದಂಗೆ. ಇನ್ನು ಬಂಧಗಳು ಹೋಗಿಲ್ಲ ನಿನಗೆ. ಬಂಧ ಅಂದ್ರೆ ಸಂಸಾರ ಒಂದೇ ಬಿಡೋದಲ್ಲ, ಬಂಧ ಅಂದ್ರೆ ಎಲ್ಲಾ ಬಂಧಗಳು ಬಿಡ್ಬೇಕು. ಏನು, ನಾನು ಅಂತಕ್ಕಂಥ ಬಂಧ ಬಿಡ್ಬೇಕು, ಅಹಂಕಾರ ಬಿಡ್ಬೇಕು, ಅದು ಕೂಡ ಬಂಧನೇ ಅಲ್ವಾ. ರಮಣ ಮಹರ್ಷಿಗಳು ಆ ಭಿಕ್ಷಾ ಪಾತ್ರನ ಕೂಡ ಬಿಟ್ರು, ಅದು ಕೂಡ ಬಂಧ ಬೇಡ ಅಂತ ನೋಡಿ. ಧ್ಯಾನ ಮಾಡ್ತಿರ್ತೀವಿ, ನಾನಂತ ಅಹಂಕಾರದಲ್ಲಿ ಮಾತಾಡ್ತಿರ್ತೀವಿ, ನಂದು 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 ಅಂತ ನೋಡಿ. ಅಂದ್ರೆ ಏನು ಗಮನಿಸ್ಕೋಬೇಕು, ಫಸ್ಟ್ ಒಳಗಡೆ ಏನ್ ನಡೀತಿದೆ. ಇನ್ನು ಬಂಧ ಇದೆ, ನೀನು ಬಂಧದಲ್ಲಿ ಸಿಗಾಕೊಂಡಿದ್ಯಾ, ಇನ್ನು ದರ್ಶನ ಆಗಿಲ್ಲ, ಅದು ನಿನಗೆ ಇನ್ನು ಕ್ಲಾರಿಟಿ ಬಂದಿಲ್ಲ ನಿನಗಿನ್ನು. ಯಾಕಂದ್ರೆ ನಿನ್ಗಿನ್ನು ಆ ಪ್ರಯತ್ನ ಮಾಡ್ತಿಲ್ಲ ಮುಂದೋಗೋಣ ಅಂತ. ನೀನು ಆ ಅಗ್ನ ಚಕ್ರಕ್ಕೆ ಹೋಗೋಣ ಅಂತ ಪ್ರಯತ್ನ ಮಾಡ್ತಿಲ್ಲ ನೀನು. ನೀನ್ ಇಂದು ಇನ್ನು ಆ ಕೆಳಗಿನ ಚಕ್ರದಲ್ಲೇ, ಕೆಳಗಿನ ಸ್ಥಿತಿಯಲ್ಲೇ ಬದುಕ್ತಿದೀಯ ನೀನು ನೋಡಿ. ಸೊ ಇದು ವೆರಿ 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 ಇಂಪಾರ್ಟೆಂಟ್ ಮಾಸ್ಟರ್ಸ್. ಏನ್ ನಡೀತಿದೆ ಗಮನಿಸ್ಕೋಬೇಕು. ಅದಕ್ಕೆ ನಾನು ಒಂದು ಕ್ಲಾಸ್ ಅಲ್ಲಿ ಹೇಳಿದೆ ಗಮನಿಸುವಿಕೆ ಅಂತ. ಅದು ವೆರಿ 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 ಇಂಪಾರ್ಟೆಂಟ್. ಧ್ಯಾನ ಮಾಡಿದ ತಕ್ಷಣ ನಮಗೆ ಅರಿವು ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ, ಪ್ರಜ್ಞೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಆ ಪ್ರಜ್ಞೆ ಅಂತಕ್ಕಂಥದ್ದು ಪ್ರತಿ ಕ್ಷಣ ಇರಬೇಕು, ಮಾತಲ್ಲಿ, ಆಲೋಚನೆಯಲ್ಲಿ, ನೋಟದಲ್ಲಿ, ವ್ಯವಹಾರಗಳಲ್ಲಿ. ನಮ್ಮ ಗುರುಗಳು ಏನ್ ಗಮನಿಸ್ತಿದ್ರು, ಯಾರಾದ್ರೂ ಬಂದ್ರೆ ಇವ್ನ ವ್ಯವಹಾರಗಳು ಹೇಗಿದೆ ಅಂತ ಗಮನಿಸ್ತಿದ್ರು, ಮಾತು ಹೇಗಿದೆ ಅಂತ ಗಮನಿಸ್ತಿದ್ರು. ಯಾಕಂದ್ರೆ ಅದೇ ಗಮನಿಸ್ಬೇಕು. ದೊಡ್ಡ ದೊಡ್ಡ ವಿಷಯ ಬೇಕಿಲ್ಲ ನಮಗೆ, ಆತ್ಮದ ಬಗ್ಗೆ ಬ್ರಹ್ಮಾಂಡದ ಬಗ್ಗೆ ಬೇಕಿಲ್ಲ. ನಮ್ಮ ವ್ಯವಹಾರಗಳು ಹೇಗಿದೆ, ಮಾತು ಹೇಗಿದೆ, ಅಹಂಕಾರ ಪರವಾಗಿ ಜೀವಿಸ್ತಿದೀವಾ, ನಿಸ್ವಾರ್ಥವಾಗಿ ಜೀವಿಸ್ತಿದೀವಾ ನೋಡಿ. ಅಂದ್ರೆ ಬಹಿರ್ ಪ್ರಪಂಚ ಏನಿದೆ ಫಸ್ಟ್ ಗಮನಿಸ್ಕೋಬೇಕಲ್ವ. ಅವಾಗೇ ನೀನ್ ಮುಂದೋಗಕ್ ಸಾಧ್ಯ. ಇನ್ನು ನೀನು ಭಗವಂತ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇನ್ನು ಕೆಳಗಡೆ ಇದೆ ನೀನು. ಭಗವಂತ ನೀನು ಸಹಸ್ರದಲ್ಲಿ ಇರ್ತಾನೆ. ಸಹಸ್ರ ಅಂದ್ರೆ ಅವನಿಗೆ ಏನು ಬಂಧಗಳಿರೋದಿಲ್ಲ, ಏನು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅವನಿಗೆ ನಿಸ್ವಾರ್ಥವಾಗಿ ಫ್ರೀಯಾಗಿ ಬದುಕ್ತಿರ್ತಾನ ಅವನು, ಯಾವುದೇ ಬಂಧ ಇಲ್ಲದೆ. ಸೊ ಫಸ್ಟ್ ಸ್ಟೆಪ್ ಏನು, ನಿನ್ನ ಬಹಿರ್ ಪ್ರಪಂಚ ಎಲ್ಲ ಸರಿ ಆಗ್ಬೇಕು ಮಾಸ್ಟರ್ಸ್, ಅದು ಇಂಪಾರ್ಟೆಂಟು. ಅದು ದರ್ಶನ ಆಗ್ಬೇಕು, ನಿನಗೆ ಕಾಣಿಸ್ಬೇಕು ಏನ್ ಮಾಡ್ತಿದೀಯ ಅಂತ. ಯಾರು ಹೇಳಲ್ಲ ನಿನಗೆ. ಗುರು ಏನೋ ಇಂಡಿಕೇಶನ್ ಕೊಡ್ತಾನೆ, ಇನ್ನು ಸಾಧನೆ ಮಾಡು, ಇನ್ನು ಬುಕ್ಸ್ ಓದು, ಈ ಬುಕ್ ಓದು. ನೀನೇನು ಪ್ರಯತ್ನ ಮಾಡಿ ಏನಾದ್ರೂ ಹೇಳಿ ಅಜ್ಞಾನ ಇದನ್ನಲ್ಲಿ ಇದೆ ಅಂತ ಅವ್ರು ಹೇಳ್ತಾರ ಅವಾಗ. ಸೊ ಹಂಗಾಗಿ ಫಸ್ಟ್ ದರ್ಶನ ಏನಾಗಬೇಕು, ಬಹಿರ್ ಪ್ರಪಂಚ, ಹೊರಗಿನ ಪ್ರಪಂಚ ಗಮನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾರಂಭ ಆಗುತ್ತೆ. ನೀನು ಅವಾಗ ಕರ್ಮದಿಂದ ಬಂಧದಿಂದ ದೂರ ಆಗ್ತೀಯ. ಸಹಜವಾಗಿ ನಿನಗೆ ಥರ್ಡ್ ಐ ಎಕ್ಸ್ಪೀರಿಯನ್ಸ್ಗಳು ಬರ್ತವೆ. ಮೂರನೇ ಕಣ್ಣು ಎಕ್ಸ್ಪೀರಿಯನ್ಸ್ ಬಂದು ಜನ್ಮಗಳು ನೋಡ್ಕಂತೀಯ ನೋಡಿ. ಆ ಬುದ್ಧಗೆ ಮೂರನೇ ಕಣ್ಣು ಬರಕ್ಕೆ ಎಷ್ಟು 5 ವರ್ಷ ಬೇಕಾಯ್ತು. ಅವನು ಎಷ್ಟೋ ಪೂರ್ವ ಜನ್ಮದಲ್ಲಿ ಎಷ್ಟೋ ಧ್ಯಾನ ಸಾಧನೆ ಮಾಡಿದ್ರು ಕೂಡ 5 ವರ್ಷ ಬೇಕಾದ ಧ್ಯಾನ ಸಿಕ್ಕ ಧ್ಯಾನ ಸಾಧನೆ ಧ್ಯಾನ ಹಿಡ್ಕಂಡ. ಫಸ್ಟ್ 5 ವರ್ಷ ಆದ್ಮೇಲೆ ಧ್ಯಾನ ಸಿಕ್ತು. ಧ್ಯಾನ ಸಿಕ್ಮೇಲೆ ಧ್ಯಾನ ಮಾಡಿದ್ಮೇಲೆ ಗೊತ್ತಾಯ್ತು ಅವನಿಗೆ. ಯಾಕೆ 5 ವರ್ಷ ಯಾಕೆ ಹಿಡೀತು ಅಂದ್ರೆ ಇನ್ನೂ ಹೋಗಿರ್ಲಿಲ್ಲ ಅವನಿಗೆ, ಇನ್ನೂ ಒಂದು ಸರಿಯಾದ ಮಾರ್ಗ ಸಿಕ್ಕಿರ್ಲಿಲ್ಲ, ಬಂಧಗಳು ಹೋಗಿರ್ಲಿಲ್ಲ. ಸೊ ಹಾಗಾಗಿ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ಯಾವತ್ತು ಹೊರಗಡೆ ಏನ್ ನಡೀತಿದೆ ಗಮನಿಸ್ಕೊಳ್ಳಿ. ನಿಮ್ಮಲ್ಲೇ ಏನು ಆಲೋಚನೆ ಇದೆ, ಎಮೋಷನ್ಸ್ ಹೇಗ್ ಬ್ಯಾಲೆನ್ಸ್ ಮಾಡ್ತಿದೀವಿ, ಎನರ್ಜಿ ಎಲ್ಲಿ ಲೀಕ್ ಆಗ್ತಿದೆ ಅಂದ್ರೆ ಪ್ರತಿ ಒಂದು ಕ್ಷಣನೂ ಕೂಡ ಎಚ್ಚರವಾಗಿರ್ಬೇಕು. ಅದು ದರ್ಶನ, ಅದು ಗೊತ್ತಾಗ್ಬೇಕು ನಮಗೆ. ಅದಾದ್ಮೇಲೆ ನೆಕ್ಸ್ಟ್ ಸಹಜವಾಗೇ ಬರ್ತವೆ, ಅವು ಬೇಡ ಅಂದ್ರೂ ಬರ್ತವೆ ನಿಮಗೆ. ಏನು ಆಸೆ ಪಡ್ಬೇಕಾಗಿಲ್ಲ, ಮೂರನೇ ಕಣ್ಣಿಗೆ ಆಸೆ ಪಡ್ಬೇಕಾಗಿಲ್ಲ. ತನ್ನಷ್ಟು ತಾನೇ ನಿಮಗೆ ಆ ವಿಷನ್ಸ್ ಗೊತ್ತಾಗ್ತವೆ. ಆ ಮುಂದೆ ನಡೀತ ಪ್ರಾಬಬಿಲಿಟೀಸ್ ಗೊತ್ತಾಗ್ತವೆ, ಮುಂದೆ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಪೂರ್ವ ಜನ್ಮಗಳು ಗೊತ್ತಾಗ್ತವೆ.
ಇನ್ನು ಎಷ್ಟು ವರ್ಷ ನಾ ಈ ದೇಹದಲ್ಲಿ ಇರ್ತೀನಿ ಅಂತ ಗೊತ್ತಾಗುತ್ತೆ. ಆ ಎಷ್ಟು ಲೋಕಗಳಿದಾವ ಅಂತ ಗೊತ್ತಾಗುತ್ತೆ. ಆ ಲೋಕಗಳಲ್ಲಿ ಏನ್ ಮಾಡ್ತಿದಾರೆ ಗೊತ್ತಾಗುತ್ತೆ. ಕಾರಣ ಲೋಕ ಅಂದ್ರೆ ಏನು? ಸೂಕ್ಷ್ಮ ಲೋಕ ಅಂದ್ರೆ ಏನು? ಆ ನೆಕ್ಸ್ಟು ಆ ಈ ಬಾಡೀಸ್ ಅಂದ್ರೆ ಏನು? ಎಲ್ಲಾ ಬಾಡಿಗಳು ಹಿಂಗೆ ಕಾಣ್ತವೆ. ಒಂದೊಂದೊಂದೊಂದು ಬಾಡಿಗಳು ಕಾಣ್ತವೆ. ಸೊ ಅವೆಲ್ಲ ಕಾಣ್ಬೇಕಂದ್ರೆ ಏನು? ಫಸ್ಟ್ ಹೊರಗಡೆ ಪ್ರಪಂಚ ಸರಿಯಾಗ್ಬೇಕು. ಆ ವ್ಯವಹಾರಗಳು ಸರಿಯಾಗ್ಬೇಕು. ಸೊ ಅದೆಲ್ಲ ಸರಿಯಾಗದೆ ನಾವೇನೋ ದೊಡ್ಡ ದೊಡ್ಡ ವಿಷಯಗಳು ಎಲ್ಲೋ ತಿಳ್ಕೊಂಡ್ ಬಂದು ಕೇಳ್ಬಿಟ್ಟು ಮಾತಾಡಿದ್ರೆ ಆ ಮಾತಿಗೆ ಏನು ತೂಕ ಇರೋದಿಲ್ಲ. ಅದು ಥಿಯರಿ ಆಗುತ್ತೆ ಅಷ್ಟೇ. ಪ್ರಾಕ್ಟಿಕಲ್ ಇರಲ್ಲ. ಸೊ ನಿನ್ನ ವಾಕ್ ಹೇಗಿದೆ? ಆಲೋಚನೆ ಹೇಗಿದೆ? ನೋಡಿ, ಅತ್ರಿ ಸಾರು ಯಾವತ್ತೂ ದೊಡ್ಡ ದೊಡ್ಡ ವಿಷಯ ಹೇಳಿಲ್ಲ. ಫಸ್ಟ್ ಏನ್ ಮಾಡಿದ್ರು? ಏನ್ ಹೇಳ್ತಿದ್ರು? ಬರೀ ಇವೇ ಹೇಳ್ತಿದ್ರು. ಯಾಕಂದ್ರೆ ಇವೇ ಸರಿ ಇಲ್ದೆ ಅವ್ರು ಬೇರೆ ದೊಡ್ಡ ದೊಡ್ಡ ವಿಷಯ ಹೇಳಿದ್ರೆ ಏನ್ ತಲೆಗೆ ಹೋಗುತ್ತೆ? ಏನ್ ಬದಲಾವಣೆ ಕಾಣಕ್ ಸಾಧ್ಯ? ಬದಲಾವಣೆ ಆಗ್ಬೇಕಾಗಿದ್ದು ಹೊರಗಿನ ಪ್ರಪಂಚದಲ್ಲಿ. ಈ ಮನಸ್ಸು ಬದಲಾಗ್ಬೇಕು. ದೇಹದಲ್ಲಿ ಆಹಾರ ಪದ್ಧತಿಗಳು ಬದಲಾಗ್ಬೇಕು. ಖಾರ, ಉಪ್ಪು, ಹುಳಿ ನೋಡಿ ಅವು ತಿನ್ನು. ಎಲ್ಲಿ ಬದಲಾಗಕ್ ಸಾಧ್ಯ? ಇನ್ನೂ ಶಕ್ತಿ ವ್ಯರ್ಥ ಆಗ್ತಿದೆ. ಇನ್ನೂ ಅಹಂಕಾರ ಬರ್ತಿದೆ. ಹೆಚ್ಚೆಚ್ಚು ಖಾರ ತಿಂದು. ರಜಗುಣ ಜಾಸ್ತಿ ಆಗ್ತಿದೆ. ಸೊ ಹೊರಗಿಂದೇ ಪ್ರಪಂಚನೇ ಸರಿಯಾಗಿ ಆಗದೆ ನಾವೇನ್ ಮಾಡ್ತೀವಿ? ದೊಡ್ಡ ದೊಡ್ಡ ವಿಷಯಗಳು ಮಾತಾಡ್ತೀವಿ. ಅರ್ಥ ಇಲ್ಲ. ಅವು ಸುಮ್ನೆ ಮಾತಾಡ್ತಿರ್ತೀವಿ ಹೊರತು ಅನುಭವ ಇರೋದಿಲ್ಲ ಅಲ್ಲಿ. ಅನುಭವ ಇಲ್ದಿರ್ತಕ್ಕಂಥ ಜ್ಞಾನ ಬಿದಿರು ಪುಟ್ಟಿನಲ್ಲಿ ನೀರಿಡ್ದಂಗೆ. ಅಕ್ಕಮಹಾದೇವಿ ಹೇಳ್ತಾರೆ. ಅಲ್ಲೇನಾದ್ರೂ ಬಿದಿರು ಪುಟ್ಟಿಯಲ್ಲಿ ನೀರಿಡಿದ್ರೆ ನೀರ್ ನಿಲ್ಲುತ್ತಾ? ಸುಮ್ನೆ ಸೋರೋಗುತ್ತೆ ಅದು. ಸುಮ್ನೆ ಮಾತಾಡ್ತಿರ್ತಾರೆ ಅಷ್ಟೇ. ಸೊ ಸರಿ ಮಾಡ್ಕೋಬೇಕಾಗಿದ್ದು ಅವನ್ನೇ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಧ್ಯಾನಕ್ಕೆ ಒಂದು ರೀಸನ್ನಿಗೆ ಬರ್ತೀವಿ. ಫಸ್ಟ್ ಏನೋ ಒಂದು ಅನಾರೋಗ್ಯನೋ ಯಾವ್ದೋ ಒಂದು ರೀಸನ್ನಿಗೆ ಬರ್ತೀವಿ. ಬಟ್ ಪ್ರಾರಂಭ ಆಗೋದು ಇದೇ ಸಾಕ್ಷಾತ್ಕಾರ. ಫಸ್ಟ್ ಸ್ಟೆಪ್ ಸಾಕ್ಷಾತ್ಕಾರ. ಹೊರಗಿನ ಪ್ರಪಂಚ ನಿನಗೆ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಏನ್ ಮಾಡ್ತಿದೀಯ ಅಂತ. ಅವನ್ನ ದಿನದಿನಕ್ಕೂ ಸರಿ ಮಾಡ್ಕೊಂತ ಹೋಗ್ತೀಯ ಒಂದೊಂದು. ಅವು ಸರಿಯಾದಾಗ ಮುಂದ್ಲು ಸಹಜವಾಗೇ ಸರಿಯಾಗುತ್ತೆ. ನೋಡಿ, ಎಲ್ಲ ದರ್ಶನ ಕಾಣ್ತವೆ. ಎಲ್ಲ ಗೊತ್ತಾಗ್ತಾವ ಮುಂದೆ. ಯಾಕಂದ್ರೆ ಫಸ್ಟ್ ಸ್ಟೆಪ್ಪೇ ಸರಿಯಾಗಿಲ್ಲ. ನೀನೇನೋ ಸೆಕೆಂಡ್ ಸ್ಟೆಪ್ ಬಗ್ಗೆ ಮಾತಾಡ್ತೀಯ. ಅದು ಅಲ್ಲ. ಅದು ಆ ಮಾತಲ್ಲಿ ಏನು ಅರ್ಥನೇ ಇಲ್ಲ. ಸೊ ವಿಷಯ ಇಷ್ಟೇ ಮಾಸ್ಟರ್ಸ್. ಯಾವತ್ತೂ ನೆನ್ಪಿಟ್ಕೊಳ್ಳಿ. ಸತ್ಯ ಅಂದ್ರೆ ಏನು? ನಮ್ಮ ಆತ್ಮ ಅನ್ನೋದೇ ಸತ್ಯ. ಬಟ್ ಹೊರಗಡೆ ಏನು ನಡೀತಿದೆ ಅದನ್ನ ಗಮನಿಸ್ಕ ನೀನು. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ಗಮನಿಸ್ಬೇಕೆ ಇರ್ಲೇಬೇಕು. ನಡೀತಾನೆ ಇರ್ಬೇಕು. ಜಾಗ್ರತೆ ನೋಡಿ. ಅವೇರ್ನೆಸ್ ಯಾವತ್ತು ಯಾಕೆ ಗಮನಿಸು ಅಂತ ಯಾಕೆ ಹೇಳ್ತಾರೆ? ಅವೇರ್ನೆಸ್ ಎಚ್ಚರವಾಗಿರಂತ ಯಾಕೆ ಹೇಳ್ತಾರೆ? ಆ ಎಚ್ಚರ ಇಲ್ದೆ ನೀನು ಮುಂದೋಗಕ್ ಆಗೋದೇ ಇಲ್ಲ. ನಿನ್ನ ಲೈಫೇ ಸರಿಯಾಗಿರಲ್ಲ. ಫಸ್ಟ್ ಆಫ್ ಆಲ್ ಪ್ರಾಪಂಚಿಕವಾಗಿ ನಿನ್ ಸಂಸಾರದಲ್ಲಿ, ಸಮಾಜದಲ್ಲಿ ನೀನ್ ಸರಿ ಇರೋದಿಲ್ಲ. ಯಾಕಂದ್ರೆ ನಿನ್ನ ಒಂದು ಆಲೋಚನೆಗಳೇ ಸರಿ ಇಲ್ಲ, ಮಾತೇ ಸರಿ ಇಲ್ಲ, ನಿನ್ ಫೋಕಸ್ಸೇ ಸರಿ ಇಲ್ಲ. ಅದು ನಿನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಧ್ಯಾನ ಚೆನ್ನಾಗಿ ಸಾಧನೆ ಮಾಡಿದ್ರೆ ಎಲ್ಲೆಲ್ಲಿ ತಪ್ಪುಗಳು ನಡೀತಿದಾವೆ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ. ಮೂಲನೇ ಗೊತ್ತಾಗುತ್ತೆ. ಸರಿಯಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವೆಲ್ಲ ಸೂಕ್ಷ್ಮವಾಗಿರ್ತವೆ ಎಲ್ಲನೂ ಕೂಡ. ನೋಡಿ, ಅದಕ್ಕೆ ಸೂಕ್ಷ್ಮದಲ್ಲೇ ಮೋಕ್ಷ ಅಂತಾರೆ. ಅವೆಲ್ಲ ಲೇಯರ್ ಬೈ ಲೇಯರ್ ಒಳಗಡೆ ಇರ್ತವೆ. ಎಲ್ಲ ಎಮೋಷನ್ಸ್, ಕೋರಿಕೆಗಳು ಎಲ್ಲ ಒಳಗಡೆ ಕೂತಿರ್ತಾವ. ಹಂಗೆ ಧ್ಯಾನ ಮಾಡ್ತಾ ಒಂದೊಂದು ಸ್ಪಷ್ಟ ಆಗುತ್ತೆ. ಹಾಗಾಗಿ ಹೆಚ್ಚೆಚ್ಚು ಯಾಕೆ ಧ್ಯಾನ ಸಾಧನೆ ಅಂದ್ರೆ ನೀನ್ ಅಷ್ಟು ದಿನದಿನಕ್ಕೂ ಖಾಲಿ ಆಗ್ತಾ ಬರ್ತೀಯ. ಪ್ರತಿ ದಿನ ಕೂಡ ಎಷ್ಟೆಷ್ಟು ಖಾಲಿ ಆಗ್ತೀಯ ಅಷ್ಟಷ್ಟು ಆಳವಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಅರ್ಥ ಆಗ್ತಾ ಬರ್ತವೆ ನಿನಗೆ ದಿನದಿನಕ್ಕೂ. ಅವು ಅರ್ಥ ಆಗ್ಬೇಕಲ್ಲ. ಯಾರು ಹೇಳ್ಕೊಡ್ತಾರೆ ನಿನಗೆ? ನೀನೇ ಅರ್ಥ ಮಾಡ್ಕೋಬೇಕು ನಿನ್ನ ಧ್ಯಾನ ಸಾಧನೆಯಿಂದಾನೆ. ದಾರಿ ತೋರಿಸಿದ್ರೆ ಧ್ಯಾನ ಪದ್ಧತಿ ಗೊತ್ತು ಅಷ್ಟೇ. ಸಾಧನೆ ಮಾಡಂತ ಹೇಳ್ತಾರೆ. ಸಾಧನೆ ಮಾಡೋದು ನಿನಗೆ ಬಿಟ್ಟಿದ್ ಮತ್ತೆ. ನಿನ್ನ ವಿಷಯ ನೀನೇ ಅರ್ಥ ಮಾಡ್ಕೋಬೇಕಲ್ಲ. ನಮಗ್ ನಾವೇ ದಾರಿ ದೀಪ ಅಲ್ಲ. ನೋಡಿ, ಸೊ ದರ್ಶನ ಅಂದ್ರೇನು? ಫಸ್ಟ್ ಹೊರಗಡೆದೆಲ್ಲ ಸರಿ ಆಗ್ಬೇಕು. ಅದು ಇಂಪಾರ್ಟೆಂಟು. ನೋಡಿ ಮಾಸ್ಟರ್ಸ್, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತೆ ಕ್ಲೀನ್ ಆಗಿ. ಯಾಕೆ ಎಲ್ಲರೂ ಕೂಡ ಏನ್ ಬೇಕಂದ್ರೆ ಅಚೀವ್ ಮಾಡಕ್ಕಾಗಲ್ಲ? ಆಧ್ಯಾತ್ಮದಲ್ಲಿ ಯಾಕೆ ಆ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ ಅಂದ್ರೆ ಇನ್ನು ಇವೆಲ್ಲ ಸರಿ ಇರೋದಿಲ್ಲ. ಮಾತು, ಆಲೋಚನೆ, ಸಾಧನ ಮಾರ್ಗ, ಇನ್ನು ಅಹಂಕಾರ ಹೋಗಿರೋದಿಲ್ಲ. ಇನ್ನು ಕನ್ಫ್ಯೂಷನ್ ಹೋಗಿರಲ್ಲ. ಮೇನ್ ಭ್ರಮೆ ಹೋಗಿರೋದಿಲ್ಲ. ಸುತ್ತಾಟ ಹೋಗಿರೋದಿಲ್ಲ. ಯಾಕಂದ್ರೆ ತನ್ನಲ್ಲೇ ಎಲ್ಲ ಇದೆ ಅಂತ ಗೊತ್ತಾದ್ಮೇಲೆ ಇನ್ನೆಲ್ಲಿ ಸುತ್ತಾಡ್ತೀವಿ ನಾವು? ಎಷ್ಟೋ ಜನಕ್ಕೆ ಆನಾಪಾನಸತಿನೇ ದೊಡ್ಡದೊಂದು ಅದೇ ರೈಟ್ ಮೆಡಿಟೇಷನ್ ಅಂತ ಗೊತ್ತಿಲ್ಲ. ಮತ್ತಿನ್ನು ಹುಡುಕ್ತಿದ್ದಾರೆ. ನೋಡಿ, ಇದು ಕೂಡ ದೊಡ್ಡ ದರ್ಶನ ಆಕ್ಚುಲಿ ಆಗ್ಬೇಕಾಗಿದ್ದು.
ಶ್ವಾಸನೇ ನಂಬೋದಿಲ್ಲ, ಬೇರೆ ನಂಬ್ತಾರೆ. ಏನ್ ಮಾಡ್ಬೇಕು ನೋಡಿ? ಅದು ಕೂಡ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ನಿನ್ನ ಭ್ರಮೆಗಳೇ ಹೋಗಿಲ್ಲ ಅಂದ್ರೆ ನಿನಗೆ ಇನ್ನೂ ಪರ ಪರ ಪರಧ್ಯ ಪರ ಪರ ವಿಷಯ ಹೆಂಗ್ ಗೊತ್ತಾಗಕ್ ಸಾಧ್ಯ? ಪರ ಅಂದ್ರೆ ಏನು? ಇದು ದಾಟಿದ್ದು ಅಂದ್ರೆ ಈ ಭೂಮಿಗೆ ಈ ಒಂದು 3 ಡೈಮೆನ್ಷನ್ ದಾಟಿದ ವಿಷಯ ಪರ ವಿಷಯ ಅಂದ್ರೆ. ಅಂದ್ರೆ ಆ ಕಾಸಲ್ ವರ್ಲ್ಡ್ಸು, ಸತ್ಯಲೋಕಗಳು ಅವೆಲ್ಲ ಗೊತ್ತಾಗ್ತವೆ. ಈ ಫಸ್ಟ್ ಹೊರಗಡೆ ಸರಿಯಾಗ್ಬೇಕು. ನೀನು ಫಸ್ಟ್ ಭ್ರಮೆ ಹೋಗ್ಬೇಕು ನೋಡಿ. ಭ್ರಮೆ ನಿನಗೆ ಗೊತ್ತಾಗ್ಬೇಕು. ಓಹೋ! ನಾನು ಇಲ್ಲೆಲ್ಲ ಎಡುತ್ತಿದ್ದೀನಿ. ಹೇಗ್ ಗೊತ್ತಾಗುತ್ತಂದ್ರೆ ನೀನು ಒಂದ್ ಹತ್ರ ಕೂತು ಸಾಧನೆ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟು ನಾನು ಆ ಕ್ಲಾಸು, ಈ ಕ್ಲಾಸು ಅಲ್ಲಿ ಇಲ್ಲಿ ತಿರುಗಾಡಿದ್ರೆ ಏನ್ ಗೊತ್ತಾಗಕ್ ಸಾಧ್ಯ? ನಾವಿನ್ನೂ ತೀರ್ಥಯಾತ್ರೆ ಮಾಡ್ತಿದೀವಿ ಅಂತ ಅಷ್ಟೇ. ನೋಡಿ. ಪತ್ರಿ ಸರ್ ಯಾಕೆ ಹೇಳ್ತಿದ್ರು? ಹೇಳೋರವ್ರು. "ನೀನ್ ಇನ್ನೂ ತಿರುಗ್ತಿದ್ಯಾ, ಅಲ್ಲಿದೆ, ಇಲ್ಲಿದೆ ಸತ್ಯ ಅಂತಂದ್ರೆ, ಮತ್ತೆ ನೀನ್ ಭೂಮಿಗ್ ಬರ್ಬೇಕಾಗಿದ್ದೆ" ಅಂತ ಹೇಳ್ತಿದ್ರು ಸರ್. ನಾನು ಉಸಿರಾಟ ಬಿಟ್ಟು ಬೇರೆ ಬೇರೆ ಮಾಡ್ತೀನಿ ಅಂದ್ರೆ, ಮತ್ತೆ ಭೂಮಿಗ್ ಬರ್ಬೇಕಾಗಿದ್ದೆ ಅಂತ ಹೇಳ್ತಿದ್ರು. ನೋಡಿ. ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ರು ಅವ್ರು. ಸೊ ಅಂದ್ರೆ ನೀನು ನಿನ್ನ ಗುರುನೇ ನೀನ್ ನಂಬ್ತಿಲ್ಲ. ಆ ಉಸಿರಾಟನೇ ನಂಬ್ತಿಲ್ಲ. ಆ ಸರ್ವಜ್ಞನ ನಂಬಿದ, ಆ ಬಸವಣ್ಣನ ನಂಬಿದ, ಭಗವದ್ಗೀತೆ ಕೂಡ ಹೇಳ್ತು. ಆ ರಮಣ ಮಹರ್ಷಿ ಕೂಡ ಹೇಳಿದ್ರು. ಬಟ್ ನಿನಗಿನ್ನು ನಂಬಿಕೆ ಬರ್ತಿಲ್ಲ, ವಿಶ್ವಾಸ ಬರ್ತಿಲ್ಲ. ನಂಬಿಕೆನ ಸಣ್ಣ ಪದ. ವಿಶ್ವಾಸ ಬರ್ತಿಲ್ಲ. ಯಾಕಂದ್ರೆ ನಿನ್ನ ಸಾಧನೆ ಮಾಡಿಲ್ಲಲ್ಲ ನೀನು. ಆ ಶ್ವಾಸನ ಹಿಡ್ಕೊಂಡು ಗಂಟೆಗಟ್ಲೆ ದಿನ ಕೂತಿಲ್ಲಲ್ಲ ಇನ್ನು ನೀನು. ಸಾಧನೆ ಕೊರತೆ ಇದ್ದಾಗ ನಿನಗೆ ಸಹಜವಾಗಿ ಹೊರಗಡೆ ಇವೆಲ್ಲ ವಿಷಯಗಳು ಸರಿ ಇರೋದಿಲ್ಲ. ಮಾತು, ಆಲೋಚನೆ, ಭಾವನೆಗಳು, ಅಹಂಕಾರ ಇವೆಲ್ಲ ಸರಿಯಾಗಿರೋದಿಲ್ಲ. ಇನ್ನು ಹೋಗಿರೋದಿಲ್ಲ. ನೋಡಿ ಮಾಸ್ಟರ್ಸ್. ಹಾಗಾಗಿ ಆ ಗಮನಿಸ್ತಕ್ಕಂತಕ್ಕಂಥದ್ದು ಪ್ರತಿ ಒಂದು ಕ್ಷಣ ಕೂಡ ಇಂಪಾರ್ಟೆಂಟೇ. ನೋಡಿ ರಮಣ ಮಹರ್ಷಿಗಳು ಯಾಕೆ ಅಷ್ಟು ಮೌನವಾಗಿದ್ದು ಎಲ್ಲ ಹೇಳ್ತಿದ್ರು. ಆ ಮೌನಕ್ಕೆ, ಆ ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ. ಎಲ್ಲ ವಿಷಯ ಗೊತ್ತಾಗ್ತವೆ. ನೋಡಿ. ಸೊ ಹಾಗಾಗಿ ದರ್ಶನ ಅಂದ್ರೇನು? ನಿನ್ನ ಒಳಗಡೆ ಏನ್ ನಡೀತಿದೆ, ಪ್ರತಿ ಕ್ಷಣ ನಾನು ಏನ್ ಆಲೋಚನೆ ಮಾಡ್ತಿದ್ದೀನಿ, ನನ್ನ ಭಾವನೆಗಳು ಹೇಗಿದೆ, ನನ್ನ ಮಾತುಗಳು ಹೇಗಿದೆ, ನನ್ನ ಆಲೋಚನೆಗಳು ಹೇಗಿದೆ, ಅದು ನಿನಗೆ ಸ್ಪಷ್ಟ ಆಗ್ಬೇಕು. ಒಂದೊಂದು ಸರಿ ಮಾಡ್ಕೊಂತ ಬರ್ಬೇಕು. ನಿನಗೆ ಸೀರಿಯಸ್ ಇರ್ಬೇಕು, ಅದು ಇಂಪಾರ್ಟೆಂಟ್. ಸೀರಿಯಸ್‌ನೆಸ್ ಇದ್ರೆ ಸಹಜವಾಗಿ ನಿನ್ನ ತಪ್ಪುಗಳನ್ನ ನೀನೇ ಒಪ್ಕೊಂತಿ. ಯಾಕಂದ್ರೆ ನನ್ನ ತಪ್ಪು ನಾನೇ ಸರಿ ಮಾಡ್ಕೋಬೇಕು, ಬೇರೆಯವ್ರು ಸರಿ ಮಾಡಕ್ ಸಾಧ್ಯ ಇಲ್ಲ. ನಾವು ಮನಸ್ಪೂರ್ವಕವಾಗಿ ಓಹೋ! ನಾನು ಇಲ್ಲಿ ಎಡುತ್ತಿದ್ದೀನಿ. ಯಾರು ಹೇಳ್ಕೊಡ್ತಾರೆ ಅಂದ್ರೆ ನಿನ್ನ ಧ್ಯಾನ ಸಾಧನೆನೇ ಹೇಳ್ಕೊಡುತ್ತೆ ನಿನ್ಗೆ. ದಿನಾ ಮಾಡ್ತಕ್ಕಂಥ ಧ್ಯಾನ ಸಾಧನೆ ನಿನಗೆ ಹೇಳ್ಕೊಡುತ್ತೆ. ಎಲ್ಲಿ ಎಡುತ್ತಿದೀಯಾ? ಆ ಮೂಲ ಗೊತ್ತಾಗುತ್ತೆ. ಯಾಕೆ ಬರ್ತಿದೆ? ಕೋಪ ಬರ್ತಿದ್ಯಾ? ಅಟ್ಯಾಚ್‌ಮೆಂಟ್ ಇರುತ್ತೆ ಅಥವಾ ಈಗೋ ಇರುತ್ತೆ. ನೋಡಿ, ಮೂಲ ಗೊತ್ತಾಗುತ್ತೆ. ಅಂದ್ರೆ ಆ ಸೂಕ್ಷ್ಮವಾಗಿರ್ತಕ್ಕಂಥ ಮೂಲ ನಿನಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ನೀನು ಖಾಲಿ ಆದಾಗ, ಮನಸ್ಸು ಶಾಂತ ಆದಾಗ ಕಣ್ಣಿಗೆ ಕಾಣುತ್ತೆ ನಿನಗೆ. ಓಹೋ! ಇಲ್ಲಿದೆ ನಂದು ಸಮಸ್ಯೆ. ನನಗೆ ಅಟ್ಯಾಚ್‌ಮೆಂಟ್ ಇದೆ. ಸಂಸಾರದಲ್ಲಿ ನನ್ನ ಮಾತು ಕೇಳ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ? ಅಲ್ಲಿ ಬಂಧ ಇರುತ್ತೆ. ನನ್ನ ಮಾತೇ ಕೇಳ್ಬೇಕಂತ. ಬಂಧ ಪ್ಲಸ್ ಅಹಂಕಾರ ಇರುತ್ತೆ. ನಿನ್ನೋರು ಯಾರೂ ಇಲ್ಲ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ನಿನ್ ಮಾತೇ ಕೇಳ್ಬೇಕಂತ ಇಲ್ಲ. ಅದು ಕೂಡ ಅಜ್ಞಾನ. ಅಂದ್ರೆ ಮೂಲ ಗೊತ್ತಾಯ್ತು ನಿನಗೆ. ನೋಡಿ. ಸೊ ಇವೆಲ್ಲ ನಿನಗೆ ಒಂದೊಂದು ದರ್ಶನ ಆಗುತ್ತೆ. ಪ್ರತಿದಿನ ಧ್ಯಾನ ಸಾಧನೆ ಮಾಡಿದಾಗ, ಶ್ವಾಸ ಹಿಡಿದಾಗ ನೋಡಿ ಮಾಸ್ಟರ್ಸ್. ಸೊ ಹಾಗಾಗಿ ಪ್ರತಿದಿನ, ಪ್ರತಿ ಕ್ಷಣ ನಾವೇನ್ ಮಾಡ್ಬೇಕು ಜಾಗ್ರತೆಯಿಂದ ಆ ಗಮನಿಸ್ಕೊಂತಾನೇ ಇರ್ಬೇಕು ಯಾವಾಗ್ಲೂ. ಆ ಗಮನಿಸುವಿಕೆ ಅಂತಕ್ಕಂಥದ್ದು ಧ್ಯಾನ ಸಾಧನೆ ಮಾಡ್ತಾ ಸಹಜವಾಗಿ ಆಗ್ಬಿಡುತ್ತೆ. ಸಡನ್ ಆಗಿ ಮೌನ ಆಗ್ತೀವಿ ನಾವು. ಎಲ್ಲಿ ಮೌನ ಇರ್ಬೇಕು ಅಲ್ಲಿ ಮೌನ ಆಗ್ತೀವಿ. ಎಲ್ಲಿ ಮಾತಾಡ್ಬೇಕು ಮಾತಾಡ್ತೀವಿ. ನೋಡಿ. ಅಂದ್ರೆ ಆ ಕಾಮನ್ಸ್ ಅಂತಕ್ಕಂತಕ್ಕಂಥದ್ದು, ಆ ಬುದ್ಧಿ ಅಂತಕ್ಕಂಥದ್ದು ಸಹಜವಾಗಿ ತುಂಬುತ್ತೆ ನಿನ್ನ ಜೀವನದಲ್ಲೆಲ್ಲ. ಸೊ ದಯವಿಟ್ಟು ನಾವೆಲ್ಲ ಏನ್ ಮಾಡ್ಬೇಕು? ಈ ಒಂದು ಸಾಕ್ಷಾತ್ಕಾರ ಆಗ್ಬೇಕು. ಹೊರಗಡೆ ಏನ್ ನಡೀತಿದೆ ಅಂತಕ್ಕಂಥದ್ದು. ಪ್ರತಿ ದಿನ, ಪ್ರತಿ ಕ್ಷಣ. ಅವಾಗ ಏನಾಗುತ್ತೆ? ನಿನಗೆ ಗೊತ್ತಾಗುತ್ತೆ ನನ್ನ ಕೆಪಾಸಿಟಿ ಅನ್‌ಲಿಮಿಟೆಡ್ ಅಂತ ಗೊತ್ತಾಗುತ್ತೆ. ಇನ್ನೇನ್ ಬೇಕು? ನಿನ್ನ ದುಃಖ ಹೋಯ್ತು ಅವಾಗ ನಿನಗೆ. ನಿನ್ ಮೇಲೆ ನಿನಗೆ ವಿಶ್ವಾಸ ಬಂತು. ನಾನು ಮಾಸ್ಟರ್ ಆದೆ ಅಂತ ಬರುತ್ತೆ ನಿನಗೆ. ಅವಾಗ ನಿನಗೆ ಭಯ ಹೋಯ್ತು, ಕನ್ಫ್ಯೂಷನ್ ಹೋಯ್ತು, ಎಲ್ಲ ಹೋಯ್ತು. ಅವಾಗ ಸಹಜವಾಗಿ ನಿನಗೆ ಮಾಸ್ಟರ್ ಆಗ್ತೀಯ. ಸಹಜವಾಗಿ ಏನ್ ಮಾಡ್ತೀಯ ನೆಕ್ಸ್ಟ್ ಸ್ಟೆಪ್ಪು ಈ ಲೋಕ ಕಲ್ಯಾಣ ಮಾಡ್ತೀಯ. ಲೋಕ ಕಲ್ಯಾಣ ಅಂದ್ರೇನು? ಪ್ರತಿ ಕ್ಷಣ ಕೂಡ ಸೇವೆ ಮಾಡಕ್ ರೆಡಿ ಆಗ್ತೀಯ. ಸೇವೆ ಮಾಡ್ತೀಯ. ಏನು ಬೇಕಾಗಿಲ್ಲ ನನಗೆ ಸೇವೆನೇ ಬೇಕಂತೀಯ. ನೋಡಿ. ಅದು ಅಲ್ಟಿಮೇಟ್ ಆ ಸ್ಥಿತಿಗೆ ಹೋಗ್ತೀಯ ನೀನು. ಸಹಸ್ರ ಸ್ಥಿತಿಗೆ ಹೋಗ್ತೀಯ. ಎಲ್ಲಾ ಚಕ್ರಾತೀತ ಸ್ಥಿತಿಗೆ ಹೋಗ್ತೀಯ. ಬಂಧಾತೀತ ಸ್ಥಿತಿಗೆ ಹೋಗ್ತೀಯ ಕೊನೆಗೆ ನೀನು. ನೋಡಿ. ಸೊ ಪ್ರತಿ ಪಿರಮಿಡ್ ಮಾಸ್ಟ್ರು ಎಲ್ಲಿಂದ ಸ್ಟಾರ್ಟ್ ಆಗ್ತಾನಂದ್ರೆ, ಒಂದು ಸಣ್ಣ ಒಂದು ಅನುಭವದಿಂದ, ಒಂದು ಸಮಸ್ಯೆಯಿಂದ ಪ್ರಾರಂಭ ಆಗಿ, ಆ ಸಹಸ್ರಾರ ಸ್ಥಿತಿಗೆ ಹೋಗ್ತಾನೆ.
ಅದೇ ಹೈಯೆಸ್ಟ್ ಸಾಕ್ಷಾತ್ಕಾರ. ಇವೆಲ್ಲ ಮಾಡಿದಾಗ ಹೊರಗಡೆ ವಿಷಯಗಳಲ್ಲಿ ಸರಿಯಾದವು, ನಿನ್ನ 3ನೇ ಕಣ್ಣಿಂದ ಗೊತ್ತಾಯ್ತು, ಏನು ನಿನ್ ಪರ್ಪಸ್ ಆಫ್ ಲೈಫ್ ಗೊತ್ತಾಯ್ತು, ಆ ಪರ್ಪಸ್ ಆಫ್ ಲೈಫ್ ಹಿಡ್ಕಂತೀಯ. ಅವಾಗ ಆ ಶಾಶ್ವತ ಸ್ಥಿತಿಯಲ್ಲಿ ಇದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಭೂಮಿಯಿಂದ ಮತ್ತೆ ಬೇರೆ ಲೋಕಕ್ಕೆ ಹೋಗ್ತೀಯ, ಅಲ್ಲಿ ಕೂಡ ಸೇವೆ ಮಾಡಕ್ಕೆ. ನೋಡಿ, ಅವನೇ ಭಗವಂತ, ಮತ್ಯಾರು ಭಗವಂತ? ಭಗವಂತ ಅಂದ್ರೆ ಏನು? ಅವನಿಗೆ ಏನು ಬಂಧ ಇರೋದಿಲ್ಲ, ಅವನಿಗೆ ಏನು ಡೌಟ್ ಇರೋದಿಲ್ಲ ತನ್ನ ಬಗ್ಗೆ ತನಗೆ. ತಾನು ಮಾಸ್ಟರ್ ಆಗಿರ್ತಾನೆ ಯಾವಾಗ್ಲೂ. ಒಳಗಡೆ ಏನು ಒಂದು ಆ ಆ ನೋವಿರೋದಿಲ್ಲ, ಏನಿರೋದಿಲ್ಲ. ನಿಶ್ಚಲವಾಗಿ ಆ ಆರಾಮಾಗಿರ್ತಾನೆ ಯಾವಾಗ್ಲೂ. ಸೆಲೆಬ್ರೇಟ್ ಮಾಡ್ತಿರ್ತಾನೆ ಪ್ರತಿ ಕ್ಷಣ ಕೂಡ. ನೋಡಿ, ಯಾವ್ದಕ್ಕೂ ನೋವಿರೋದಿಲ್ಲ ಅವನಿಗೆ, ನೋವು ಅನ್ನೋದೇ ಇಲ್ಲ ಅವನಿಗೆ. ನಾಳೆ ಬಾಡಿ ವೆಕೇಟ್ ಮಾಡ್ತಂದ್ರೆ ಅದ್ಭುತವಾಗಿ ಆಹಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾನೆ. ನಮ್ಮ ಗುರುಗಳು 3 ದಿನ ಮುಂಚೆ ಹೋಗ್ಬೇಕಾದ್ರೆ ಎಲ್ಲರೂ ಬಾಯ್ ಬಾಯ್ ಅಂತ ಹೇಳೋದ್ ಆರಾಮಾಗಿ ಹೋದ್ರು. ನೋಡಿ, ಹಂಗಿರುತ್ತೆ ನಮ್ಮ ಜೀವನ ಎಲ್ಲ. ಇವೆಲ್ಲ ವಿಷಯ ಗೊತ್ತಾದ್ರೆ ನಮ್ಮ ಗುರುಗಳ ತರ ಇರುತ್ತೆ, ಹಂಗಿರ್ಬೇಕು. ಆ ಸ್ಥಿತಿಗೆ ಹೋಗ್ಬೇಕು ನಾವು ಪ್ರತಿಯೊಬ್ರು ಕೂಡ. ಪ್ರತಿ ಪಿರಮಿಡ್ ಮಾಸ್ಟರ್ ಕೂಡ ಪತ್ರಿಜಿನೇ. ಪತ್ರಿಜಿನೇ ಖಂಡಿತ, ಹೌದು, ಖಂಡಿತ ಪತ್ರಿಜಿ. ಬಟ್ ಪತ್ರಿಜಿ ಹೇಳ್ತಕ್ಕಂಥ ಮಾರ್ಗಗಳನ್ನೆಲ್ಲ ಸರಿಯಾಗಿ ಪಾಲಿಸ್ತಿದೀವ ನಾವು, ಅದು ಇಂಪಾರ್ಟೆಂಟ್. ಅದು ಅದನ್ನ ಯಾರು ದರ್ಶನ ಮಾಡ್ಕೋಬೇಕು? ನಾವೇ ದರ್ಶನ ಮಾಡ್ಕೋಬೇಕು. ಹೇಗಪ್ಪ ಅಂದ್ರೆ ನಮ್ಮನ್ನ ನಾವು ಗಮನಿಸ್ಕೋಬೇಕು ಪ್ರತಿ ಒಂದು ವಿಷಯದಲ್ಲೂ. ನೋಡಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್.